ಇದು ತುಂಬ ಜನ ರಿಕ್ವೆಸ್ಟ್ ಮಾಡಿದ ರೆಸಿಪಿ. ಬೆಲ್ಲ ಮತ್ತು ತುಪ್ಪ ಹಾಕಿ ಗೋಧಿ ಹಿಟ್ಟಲ್ಲಿ ಬಿಸ್ಕೆಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾದಂಥ ಸೋಡಾ, ಬೇಕಿಂಗ್ ಪೌಡ್ರ್ ಏನೂ ಬಳಸಿಲ್ಲ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಅರ್ಧ ಕಪ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪೌಡ್ರು. ನೀವು ಯಾವ ಬೆಲ್ಲನಾದರೂ ಬಳಸ್ಕೋಬೋದು, ಆದರೆ ಬೆಲ್ಲ ಕ್ಲೀನಾಗಿರಲಿ ಅಷ್ಟೇ. ಅದನ್ನು ಈಗ ಎರಡನ್ನೂ ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಬೀಟ್ ಮಾಡಿ ಬೆಲ್ಲ ಅಕಸ್ಮಾತ್ ಉಂಡೆ ಒಂಚೂರು ಏನಾದ್ರು ಉಳ್ಕೊಂಡಿದ್ರೆ ಅದು ಪೂರ್ತಿ ಕರ್ಗೋಗೋ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ತುಪ್ಪ ಮತ್ತು ಬೆಲ್ಲದ ಪೌಡ್ರ್ ಮಿಕ್ಸ್ಚರ್ ಏನಿದೆಯಲ್ಲ ಅದರ ಟೆಕ್ಸ್ಚರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿ, ಜೊತೆಗೆ 3 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್, ಅಂದರೆ ಹಾಲಿನ ಪುಡಿ. ನೀವು ಯಾವ ಥರದ್ದಾದರೂ ತೊಗೊಬೋದು. ಅದಕ್ಕೆ ಈಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು. ಮಿಲ್ಕ್ ಪೌಡ್ರ್ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ, ಮೈದಾ ನಾವು ಬಳಸ್ತಾ ಇಲ್ಲ, ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಚೇಂಜ್ ಆಗಬಾರ್ದು ಅಂತ ಹೇಳಿ ಗೋಧಿ ಹಿಟ್ಟು ಜೊತೆಗೆ ಮಿಲ್ಕ್ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೈದಾ ಯೂಸ್ ಮಾಡ್ತೀರಾ ಅಂದರೆ ಮಿಲ್ಕ್ ಪೌಡ್ರ್ ಬೇಡ, ಸ್ಕಿಪ್ ಮಾಡ್ಕೊಬೋದು. ಇದನ್ನೀಗ ಚೆನ್ನಾಗಿ ಬೀಟ್ ಮಾಡಿ ಕಲಸಿದ್ದೀನಿ ನಾನು. ನೋಡಿ, ಈಗ ಸ್ಪೂನಲ್ಲಿ ಕಲಸಿ ತೆಗೆದು ಕೈಯಲ್ಲಿ ಈಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ತುಂಬ ಏನು ಚಪಾತಿ ಹಿಟ್ಟು ನಾದೋ ಥರ ಎಲ್ಲ ನಾದೋದು ಬೇಡ. ಬೆರಳು ತುದಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ಜಾಮೂನ್ ಹಿಟ್ಟೆಲ್ಲ ಕಲಿಸ್ತೀವ್ರಲ್ಲ ಆ ಥರ ಅದನ್ನು ಕಲಿಸ್ಕೊಂಡ್ರೆ ಸಾಕು. ಕಲಸಿ ಈಗ ಅದನ್ನು ಬಿಸ್ಕೆಟ್ ಶೇಪಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಶೇಪ್ ಎಲ್ಲ ಅಳತೆ ಇದೇ ಥರ ಬರಬೇಕು ಅಂದರೆ ಈ ಥರ ಬೆರಳು ಸೂಪರ್ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಆ ಕಿಂಡಿ ಒಳಗಡೆಗೆ ಇದನ್ನು ಮಾಡಿದ್ರೆ ಎಲ್ಲದು ಬಿಸ್ಕೆಟು ಒಂದೇ ಶೇಪಲ್ಲಿ ಬರುತ್ತೆ, ಒಂದೇ ಸೈಜಲ್ಲಿ ಬರುತ್ತೆ. ಅದಕ್ಕೆ ಮೇಲ್ಗಡೆಗೆ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜನ ಪ್ರೆಸ್ ಮಾಡಿ ಮೇಲ್ಗಡೆಗೆ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಗಸಗಸೆ ಅಥವಾ ಎಳ್ಳು, ಯಾವುದು ನಿಮ್ಮ ಚಾಯ್ಸ್, ಏನು ಇಷ್ಟಪಡ್ತೀರೋ ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಇನ್ನೂ ರಿಚ್ ಆಗಿರುತ್ತೆ. ಇದನ್ನು ನೀಟಾಗಿ ಎಲ್ಲದನ್ನು ಒಂದೊಂದಾಗಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಅದು ಬಿದ್ದೋಗೋ ಚಾನ್ಸಸ್ ಇರೋದ್ರಿಂದ ನೀಟಾಗಿ ಒಂಚೂರು ಪ್ರೆಸ್ ಮಾಡಿಬಿಟ್ಟು ಇಡಿ. ಈ ಬಿಸ್ಕೆಟ್ನ ಯಾರು ಬೇಕಾದರೂ ತಿನ್ಬೋದು, ಯಾಕೆಂದರೆ ಸೋಡಾ, ಬೇಕಿಂಗ್ ಪೌಡ್ರ್ ಏನು ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಮೈದಾ ಕೂಡ ಹಾಕ್ತಾ ಇಲ್ಲ, ಸಕ್ಕರೆನೂ ಬಳಸ್ತಾ ಇಲ್ಲ. ಅಂಗಡಿಯಲ್ಲಿ ತರೋದಕ್ಕಿಂತ 1000 ರೂಪಾಯಿಗೆ ವಾಸಿ ಅಲ್ವಾ ಮನೇಲಿ ಈ ಥರ ಮಾಡೋದು. ತುಂಬ ಕ್ಲೀನಾಗೂ ಇರುತ್ತೆ, ಹಾಗೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಕೂಡ ಮಾಡ್ತಾಯಿದ್ದೀವಿ. ನೀವು ಎಲ್ಲ ಈ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ತುಂಬ ಚೆನ್ನಾಗಾಗಿತ್ತು. ಬೆಲ್ಲದ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೊಂದು ಚೂರು ಸ್ವೀಟ್ ಆಗುತ್ತೆ, ಬಟ್ ಇದು ಕರೆಕ್ಟಾಗಿತ್ತು. ಇನ್ನೊಂದು ಚೂರು ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ಥರ ಎಲ್ಲದನ್ನು ಶೇಪ್ ಮಾಡಿ ಮೇಲ್ಗಡೆಗೆ ಕುಂಬಳಕಾಯಿ ಬೀಜ ಇಟ್ಬಿಟ್ಟು ನಾನು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂತ ಅಂದರೆ ನಾನು ಕೊಬ್ಬರಿ ಬಿಸ್ಕೆಟು ಮತ್ತು ಬೆಣ್ಣೆ ಬಿಸ್ಕೆಟ್ ಎಲ್ಲ ನಮ್ಮ ವಿಡಿಯೋ ಎಲ್ಲ ನಮ್ಮ ಚಾನಲಲ್ಲಿದೆ, ಅದನ್ನು ರೆಫರ್ ಮಾಡ್ಬೋದು. ಕಡಾಯಲ್ಲಿ ಹೇಗೆ ಮಾಡ್ಬೋದು ಉಪ್ಪು ಹಾಕಿ ಅಂತ ನಾನು ತೋರಿಸಿದ್ದೀನಿ. ನೋಡಿ, ಏರ್ ಫ್ರೈಯರಲ್ಲಿ ಈ ರೀತಿ ಬೇಕ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಏರ್ ಫ್ರೈಯರ್ನ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 5 ಮಿನಿಟ್ಸ್ ಮೊದಲೇ ಪ್ರೀ ಹೀಟ್ ಮಾಡಿಟ್ಕೊಂಡು ಇದನ್ನೆಲ್ಲ ಮತ್ತೆ ಜೋಡಿಸಿ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 8 ರಿಂದ 10 ನಿಮಿಷ ಬೇಕಾಗುತ್ತೆ ಬೇಕ್ ಮಾಡಬೇಕು. ಬಿಸ್ಕೆಟ್ನ ಬೇಕ್ ಮಾಡೋ ಟೈಮಿಂಗ್ಸು ನೀವು ಎಷ್ಟು ದಪ್ಪ ಮಾಡ್ಕೊಂಡಿದ್ದೀರ ಬಿಸ್ಕೆಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಮಾಡಿ ನೋಡಿ. ಮೊದಲು ಬಿಸಿ ಇದ್ದಾಗ ಸ್ವಲ್ಪ ತಣ್ಣಗೆ ಅನಿಸುತ್ತೆ, ತಣ್ಣಗೆ ಅದ್ರ ಮೇಲೆ ಗಟ್ಟಿಯಾಗುತ್ತೆ. ಬೆಲ್ಲ ಹಾಕಿರೋದ್ರಿಂದ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.